ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಶನಿವಾರ. ಸೊ ಬೆಳಗ್ಗೆ 4 ಗಂಟೆಯಿಂದ ವ್ಲೋಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ಬೆಳಗ್ಗೆ ಏನಕ್ಕೆ ವ್ಲೋಗ್ ಅಂತ ಅನ್ಕೋತಾ ಇದ್ದೀರಾ. ಸೊ ಇವತ್ತು ನಾವು ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ, ಸ್ವಲ್ಪ ದೂರನೇ ಪುಣೆಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಬ್ರೇಕ್ಫಾಸ್ಟು ಮನೆಯಿಂದನೇ ತೊಗೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿ ಕುಕ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಒಂದೇ ಫ್ಯಾಮಿಲಿ ಅಷ್ಟೇ ಎಲ್ಲ ಹೋಗ್ತಾ ಇಲ್ಲ, ನಮ್ಮ ಜೊತೆ ಇವತ್ತು ಇನ್ನೊಂದು ಫ್ಯಾಮಿಲಿ ಜಾಯ್ನ್ ಆಗ್ತಾ ಇದೆ. ಸೊ ಫ್ಯಾಮಿಲಿ ಫ್ರೆಂಡು ಅವರು 3 ಜನ, ನಾವು 3 ಜನ ಸೇರ್ಕೊಂಡು ಇವತ್ತು ಪುಣೆ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೊಂದು ಫೇಮಸ್ ಪ್ಲೇಸ್ ಇದೆ, ಅದು ನೋಡೋಕ್ಕೆ ಅಂತ. ಸೊ ಆನ್ ದ ವೇ ಹೋಗ್ತಾ ನಿಮಗೂ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ. ಸದ್ಯಕ್ಕೀಗ ಕಿಚನಲ್ಲಿದ್ದೀನಿ, ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಬೇಕು. ಅಗೇನ್ ಈ ಬ್ರೇಕ್ಫಾಸ್ಟ್ನ ಇಬ್ಬರು ಡಿವೈಡ್ ಮಾಡ್ಕೊಂಡಿದ್ದೀವಿ. ಅವ್ರು ಸ್ವಲ್ಪ ಕುಕ್ ಮಾಡ್ತಾರೆ, ನಾನು ಸ್ವಲ್ಪ. ಇಡ್ಲಿ ಚಟ್ನಿ ಅವ್ರು ಮಾಡ್ತಾರೆ, ಉಳಿದಿದ್ದು ನಾನು ಮಾಡ್ಕೊಳ್ತಾ ಇದ್ದೀನಿ. ವಡೆ ಮತ್ತು ಅದಕ್ಕೆ ಸಾಗು ಎಲ್ಲ ನಾನು ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಉಳಿದಿರೋದನ್ನ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ತುಂಬ ಚಳಿ ಇದೆ, ಮುಖನೂ ಕೂಡ ತೊಳಿಲಿಲ್ಲ. ಸೊ ಫಟಾಫಟ್ ಅಂತ ಅಡುಗೆ ಮಾಡಿಬಿಟ್ಟು ಬೇಗ ರೆಡಿ ಆಗಬೇಕು. ಯಾಕೆಂದರೆ ನಾವು 6:30ಗೆ ಮನೆ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನನ್ನ ಹತ್ರ ಇರೋದು ಬರೀ 2 hours ಅಷ್ಟೇ. ವಡೆ ಬೇಯಿಸೋಕೆ ತುಂಬ ಟೈಮ್ ತೊಗೊಳುತ್ತೆ. ಆಮೇಲೆ ಎಲ್ಲ ಬೇಗ ಪ್ಯಾಕ್ ಮಾಡಿ, ಇನ್ನೂ ಪ್ಯಾಕು ಕೂಡ ಮಾಡಿಕೊಂಡು ನಾನು ರೆಡಿ ಆಗಬೇಕು. ಸೊ ನಂಗೆ ಅಟ್ಲೀಸ್ಟ್ 1/2 hour ಆದರೂ ಬೇಕು. ಸೊ ಅದಕ್ಕೆ ಫಾಸ್ಟಾಗಿ ಮಾಡಬೇಕು. ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ದೀವಿ ಹೊರಡೋದಕ್ಕೆ. ಸ್ವಲ್ಪ ಲೇಟ್ ಆಗಿಬಿಡ್ತು, ಮನೆ ಬಿಡೋಷ್ಟರಲ್ಲಿ 7 ಗಂಟೆ ಆಗಿದೆ. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಪುಣೆ ಕಡೆ. ಈಗ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಂತಿದ್ದೀವಿ. ಆಲ್ಮೋಸ್ಟ್ ಟೆಂಪಲ್ ಹತ್ರ ಬಂದಿದ್ದೀವಿ. ಇನ್ನೊಂದು 3 kilometers ಅಷ್ಟೇ ಇದೆ. ಸೊ ನಮ್ಮ ಜೊತೆ ನೋಡಿ ಮಕ್ಕಳು ಕೂಡ ನಿಂತಿದ್ದಾರೆ ಇಲ್ಲಿ. ಓಂಕಾರ್ ಆ್ಯಂಡ್ ಇಶಾನ್ ಇಬ್ಬರು ಮಾಸ್ಕ್ ಹಾಕೊಂಡ್ಬಿಟ್ಟಿರೋದು ಗೊತ್ತಾಗ್ತಿಲ್ಲ. ಸೊ ಸೊ ನಮಗೆ ಪ್ಲೇಸ್ ಎಲ್ಲ ಹುಡುಕಿ ಸಾಕಾಯಿತು, ಎಲ್ಲೂ ಜಾಗ ಸಿಗಲಿಲ್ಲ. ಆ್ಯಂಡ್ ಇವತ್ತು ತುಂಬ ಬಿಸಿಲು ಕೂಡ ಇದೆ. ಬೆಳಗ್ಗೆ ಎದ್ದಾಗ ಚಳಿ ಇತ್ತು, ಬಟ್ ಈಗ ತುಂಬ ಬಿಸಿಲಿದೆ. ಸೊ ಇಲ್ಲಿ ಹುಡುಕ್ತಾ ಇದ್ದೀವಿ, ರೋಡಲ್ಲೇ ಎಲ್ಲಾದರೂ ಪಾರ್ಕ್ ಮಾಡಿಬಿಟ್ಟು ತಿನ್ನೋಣ ಅಂತ. Special idli. Then this is shenga chutney, and here gravy, vegetable gravy. This is vada. नमस्कार ಅಂತ ಕಸ ನಾಷ್ಟ करतास मास्क वाली नाश्ता करता ಇನ್ನೂ ಚಳಿ ಇದೆ. ನಿಮಗೆ ಅದು ಬಿಸಿಲು ಅನ್ನಿಸ್ತಾನೆ ಇಲ್ಲ. ಬೀಳ್ಕೋತಿಗೆ ಏನು ಗೊತ್ತಿಲ್ಲ, ಓವರ್ ಇದೆ. ಹೌದು. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಆಯಿತು. ಸೊ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ನಾವಿರೋದು ಬಂದುಬಿಟ್ಟು ಕೇತ್ ಕಾವಲೆ ಅಂತ. ಸೊ ಕಾವಲೆ ಅಂದರೆ ಕ್ರೋ ಅಂದರೆ ಕಾಗೆ, ಕೇತ್ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಬರುತ್ತೆ. ಸೊ ನಾನು ತಿಳ್ಕೊಂಡಿರೋದು ಈ ಥರ, ಮೇ ಬಿ ಕರೆಕ್ಟ್ ಇರ್ಬೋದು ಅಥವಾ ರಾಂಗ್ ಇರ್ಬೋದು, ಗೊತ್ತಿಲ್ಲ. ಸೊ ಅಲ್ಲಿ ಬಂದಿದ್ದೀವಿ. ಇಲ್ಲಿ ಏನು ಸ್ಪೆಷಲ್, ಏನಕ್ಕೆ ಬಂದ್ವಿ ಇಲ್ಲಿ ಅಂತಂದರೆ, ಚಿಕ್ಕ ತಿರುಪತಿ ಇದೆ ಇಲ್ಲಿ. ತುಂಬಾ ಸ್ಪೆಷಲ್ ಇದು. ನಮ್ಮ ಕಡೆ ಹೇಗೆ ತಿರುಪತಿ ಇದೆಯೋ ಅದೇ ರೀತಿ ಇಲ್ಲಿ ಚಿಕ್ಕ ತಿರುಪತಿ ಇದೆ. ಇಲ್ಲಿ ಸೇಮ್ ಅದೇ ಥರ ಪೂಜೆ ಆಗ್ಬೋದು, ದೇವಸ್ಥಾನ ಆಗ್ಬೋದು, ಪ್ರತಿಯೊಂದು ಅದೇ ಥರ ಇದೆ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಮುಂಬೈಯಿಂದ ಇಲ್ಲಿ ತನಕ ಬಂದಿರೋದು ದೇವ್ರ ದರ್ಶನ ಮಾಡೋದಕ್ಕೆ. ಶನಿವಾರ ಆಗಿರೋದ್ರಿಂದ ಸ್ಪೆಷಲ್ ಆಗಿ ಇವತ್ತು ಪೂಜೆನೂ ಕೂಡ ಆಗುತ್ತೆ. ನಮ್ಮ ಫ್ಯಾಮಿಲಿ ಜೊತೆ ಮತ್ತು ನನ್ನ ಫ್ರೆಂಡ್ ಫ್ಯಾಮಿಲಿ ಕೂಡ ಬಂದಿದ್ದಾರೆ ಅಂತ ಹೇಳಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಏನು ಸ್ಪೆಷಲ್ ಅಂತಂದರೆ, ಅವರಿಬ್ಬರು ಕನ್ನಡ ಮಾತಾಡ್ತಾರೆ. ಅವ್ರ ಮಗನ ಕನ್ನಡ ಬರಲ್ಲ ಅಷ್ಟಾಗಿ, ಬಟ್ ಅವರಿಬ್ಬರು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅವರು ಬಾರ್ನ್ ಆ್ಯಂಡ್ ಬಾಟಪ್ ಆಗಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ.
ಸೊ ಅವ್ರನ್ನು ನಿಮ್ಗೀಗ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅವರು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಚೆನ್ನಾಗಿ. ಅಶ್ವಿನಿ ಬನ್ನಿ. ಸೊ ಫ್ರೆಂಡ್ಸ್, ಇವರು ಅಶ್ವಿನಿ. ಈಗ ಸದ್ಯಕ್ಕೆ ಈಗ ನಮ್ಮ ನೈಬರ್ ಕೂಡ. ಆ್ಯಂಡ್ ಇವ್ರದ್ದು ಬಾರ್ನ್ ಆ್ಯಂಡ್ ಬಾಟಪ್ ಎಲ್ಲ ಬ್ಯಾಂಗ್ಳೂರಲ್ಲಿ ಅಂತ ಹೇಳಿದೆ. ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಸೊ ನಾವಿಬ್ರು ಈಗ ದೇವಸ್ಥಾನ ನೋಡೋಕೆ ಬಂದಿದ್ದೀವಿ. ಆ್ಯಂಡ್ ಈ ಪ್ಲೇಸ್ ಏನು ಹೇಳಿ? ಕಾವ್ಲೆ. ಸೊ ನಾನು ಒಂದು ಹೇಳಿದೆ, ಇದು ಅಗ್ರಿಕಲ್ಚರ್ ಅಂತ. ಕೇತ್ ಅಂದರೆ, ಕಾವ್ಲೆ ಅಂದರೆ ಕ್ರೋ, ಕರೆಕ್ಟ್ ತಾನೆ? ಸೊ ಅದಕ್ಕೆ ನಾವು ಬಂದಿದ್ದೀವಿ. ಆ್ಯಂಡ್ ಇಬ್ರು ದೇವ್ರ ದರ್ಶನ ಮಾಡೋಣ ಅಂತ. 2 ವರ್ಷದಿಂದ ತಿರುಪತಿ ಹೋಗಿರ್ಲಿಲ್ಲ. ಸೊ ಇಲ್ಲಿ ಚಿಕ್ಕ ತಿರುಪತಿ ಅಂತಾರೆ, ಬಾಲಾಜಿ ಪ್ರತಿ ಅಂತ ಹೇಳ್ತಾರೆ. ಸೊ ಬಾಲಾಜಿ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಅಷ್ಟೊಂದು ಫೇಮಸ್ ಇದು ಪ್ಲೇಸ್? ಪುಣೆದಲ್ಲಂತೂ ಫೇಮಸ್ ಇದೆ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ. ನಮ್ದು ಇವ್ರು ಫಸ್ಟ್ ಟೈಮ್ ಆಕ್ಚುಲಿ ಬಂದಿರೋದು ಜೊತೆಯಲ್ಲಿ. ಆ ಪ್ಲೇಸು ಕೂಡ ತುಂಬಾ ಚೆನ್ನಾಗಿದೆ, ಹೌದು ಅವ್ರು ಹೇಳ್ದಾಗೆ. ಸೊ ಮಕ್ಕಳು ಇಬ್ರು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅದೊಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಹೆಂಗಾಗುತ್ತೆ ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ. ನಾವಿಬ್ರದ್ದು ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು. ಆ್ಯಂಡ್ ಇಡ್ಲಿ ಚೆನ್ನಾಗಿ ಮಾಡಿದ್ರು ಇವರು. ನೆಕ್ಸ್ಟ್ ಟೈಮ್ ಆ ರೆಸಿಪಿನ ನನ್ನ ಸಾಗ ಪ್ರಿಪೇರ್ ಮಾಡೋದೆಲ್ಲ ಅವ್ರು ನೋಡ್ತಾ ಇರ್ತಾರೆ. ಬಟ್ ಡೆಫಿನೆಟ್ ಆಗಿ ಇಡ್ಲಿ ರೆಸಿಪಿನ ನಿಮ್ಗಳ ಜೊತೆ ಶೇರ್ ಮಾಡಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ರು. ಶೇಂಗಾ ಚಟ್ನಿ ಇಡ್ಲಿ ತುಂಬ ಸಾಫ್ಟಾಗಿ ಬಂದಿತ್ತು. ಸೊ ಯಾವಾಗಲಾದ್ರು ಅವ್ರ ಮನೆಗೆ ಹೋಗಿ ಅವ್ರ ರೆಸಿಪಿ ನೋಡ್ಕೊಂಡು ಬರೋಣ ನಾವು. ಈಗ ಸದ್ಯಕ್ಕೆ ಟೆಂಪಲ್ಗೆ ಹೋಗೋಣ. ಈಗ ನಾನು ಟೆಂಪಲ್ ಮುಂದೆಗಡೆ ನಿಂತಿದ್ದೀನಿ. ಇದೇನೇ ಚಿಕ್ಕ ತಿರುಪತಿ. ಇದು ಪುಣೆಯಲ್ಲಿರುವಂಥ ಚಿಕ್ಕ ತಿರುಪತಿ. ಒಳಗಡೆ ಕ್ಯಾಮ್ರಾ ಎಲ್ಲ ಇಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ದೇವರು ಅಲಂಕಾರ ನೋಡೋದಕ್ಕೆ 2 ಕಣ್ಣು ಸಾಕಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಒಳ್ಳೆ ಕೋಲ್ಡ್ ಆಗಿದೆ, ಬ್ರೀಸಿ ಇದೆ, ಚೆನ್ನಾಗಿದೆ ಪ್ಲೇಸು. ತುಂಬ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು. ಟೆಂಪಲಿಂದ ಬಂದಮೇಲೆ ನೋಡಿ, ಇಲ್ಲಿ ಶುಗರ್ ಕೇನ್ ಜ್ಯೂಸು ಮತ್ತು ಇದು ಬೋಟಿ ಇದು ಪಾರ್ಟಿ ನಡೀತಾ ಇದೆ ಈಗ. ಸೇಮ್ ಓಂಕಾರು ಅಷ್ಟೇ. ಸೊ ಜ್ಯೂಸು ಮತ್ತು ಬೋಟಿ ತೊಗೊಂಡಿದ್ದಾರೆ. ತುಂಬ ಕೂಲ್ ಆಗಿದೆಲ್ಲ, ಸೂಪರ್. ಅಲ್ಲ ಯಾವುದು ನ್ಯಾಚುರಲ್ ಅನ್ನೋದು ಇದಕ್ಕೇನೆ. ಜ್ಯೂಸ್ ಇದೆ, ಇನ್ನೊಂದು ಒಂದು ರಿಯಲ್ದು ಆರ್ಫೆನ್ಸ್ ಮ್ಯಾಂಗೋ. ನಾವ್ ಹೇಳ್ತಾ ಇರೋದು ಆರ್ಗ್ಯಾನಿಕ್ ಜ್ಯೂಸು. ಇದನ್ನ ಆರ್ಗ್ಯಾನಿಕ್ ಜ್ಯೂಸ್ ಅಂತ ಕರೀತಾರೆ. ಫ್ರೆಂಡ್ಸ್, ಈಗ ನಾವು ಒಂದು ಒಳ್ಳೆ ಪಾಯಿಂಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಆ ನದಿ ಹೇಗೆ ಕಾಣಿಸುತ್ತೆ ಅಂದರೆ ನೆಕ್ಲೆಸ್ ರೀತಿ ಕಾಣಿಸುತ್ತಂತೆ. ಸೊ ಅದಕ್ಕೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೆಕ್ಲೆಸ್ ಥರ ಕಾಣಿಸ್ತಿದ್ಯಾ? ಫ್ರೆಂಡ್ಸ್, ಈಗ ನಾನು ಬ್ಯಾಕ್ ಸೈಡ್ ನೀವು ನೋಡ್ತಾ ಇದ್ದೀರಲ್ಲ, ಅದು ನೆಕ್ಲೆಸ್ ಲೇಕ್ ಅಂತ ಹೇಳ್ತಾರೆ. ಇದು ದೇವ್ರಿಗೆ ಕತ್ತಲ್ಲಿರೋದು ನೋಡಿರ್ತೀರಾ, ಇಲ್ಲ ಮಹಾರಾಣಿ ಕತ್ತಲ್ಲಿ ನೋಡಿರ್ತೀರಾ. ಇದನ್ನ ಕ್ವೀನ್ಸ್ ನೆಕ್ಲೆಸ್ ಅಂತಲೂ ಕೂಡ ಕರೀತಾರೆ. ಆ ಶೇಪಲ್ಲಿ ಬಂದಿದೆ ಈ ರೀತಿ. ಸೊ ಅದಕ್ಕೆ ಇದು ಫೇಮಸ್ ಪಾಯಿಂಟ್ ಇದು. ಸೊ ಇದನ್ನ ನೋಡೋಣ ಅಂತ ಬಂದ್ವಿ. ಬಟ್ ಇದ್ರ ನೇಮ್ ನಂಗೆ ನಿಜ ಗೊತ್ತಿಲ್ಲ ಏನು ಅಂತ. ನಿಮ್ಗೆ ಗೊತ್ತಾ ಅರುಣ್? ನೆಕ್ಲೆಸ್ ಪಾಯಿಂಟ್ ಅಂತ ಎಲ್ರಿಗೂ ಗೊತ್ತು. ಈ ಪ್ಲೇಸ್ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಸೊ ಬಟ್ ವ್ಯೂ ಚೆನ್ನಾಗಿದೆ. ಸೊ ನೀಟಾಗಿ ನೋಡಿ, ನೆಕ್ಲೆಸ್ ಥರನೇ ಕಾಣಿಸುತ್ತೆ.
ಸೊ ಅದಕ್ಕೆ ಇದನ್ನು ನೆಕ್ಲೆಸ್ ಪಾಯಿಂಟ್ ಅಂತಾರೆ. ನೆಕ್ಲೆಸ್ ಪಾಯಿಂಟ್ ಹತ್ರ ಒಬ್ಬರು ಆರ್ಟಿಸ್ಟ್ ಕೂರ್ತಿದ್ರು. ತುಂಬ ಕಡಿಮೆ ಬೆಲೆಯಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬಿಡಿಸ್ಕೊಡ್ತಾಯಿದ್ರು. ಇದು ನೇಮ್ ಹಾರ್ಟ್ ಅಂತ ಕರೀತಾರೆ. ಹೆಸ್ರುಗಳನ್ನ ಬಳಸ್ಕೊಂಡು ವಿಘ್ನೇಶ್ವರನ್ನ ಮಾಡ್ತಾ ಇರುವಂಥದ್ದು. ಫಸ್ಟು ಅರುಣ್ ಅಂತ ಮಾಡಿದ್ರು, ನೆಕ್ಸ್ಟು ಹಂಸ ಅಂತ ಮಾಡ್ತಾರೆ, ಆಮೇಲೆ ಈಶಾನ್. ಈ 3 ಹೆಸರು ಬಳಸ್ಕೊಂಡು ವಿಘ್ನೇಶ್ವರ ಮಾಡಿಕೊಟ್ರು. ತುಂಬ ಚೆನ್ನಾಗಿತ್ತು. ನಾವು ಇದಕ್ಕೆ 150 ರೂಪಾಯಿ ಕೊಟ್ವಿ ಅಷ್ಟೇ. ಇದನ್ನು ಫ್ರೇಮ್ ಮಾಡಿಸ್ಕೊಂಡು ನಾವು ಈ ಡೋರ್ ಹತ್ರ ಹಾಕ್ಕೊಳ್ಬೋದು. ಈ ನೇಮ್ ಪ್ಲೇಟ್ ಥರನೂ ಆಗುತ್ತೆ. ಪ್ಲಸ್ ಗಣೇಶ ಇರೋದ್ರಿಂದ ಕಣ್ಣು ದೃಷ್ಟಿನೂ ಆಗೋದಿಲ್ಲ. ಅಥವಾ ಮನೆಯಲ್ಲೇ ಹಾಕ್ಕೊಳ್ಬೋದು. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಇವಾಗ ನಾವು ಮಧ್ಯಾಹ್ನದ ಊಟ ಮಾಡೋಕ್ಕೆ ಅಂತ ಸಾಯಂಕಾಲ ಸ್ನ್ಯಾಕ್ಸಿಗೆ ಬಂದಿದ್ದೀವಿ. ಮಧ್ಯಾಹ್ನದ ಊಟ ಸ್ಕಿಪ್ ಆಯಿತು, ಅದಕ್ಕೆ ಇವಾಗ ಮಿಸಲ್ ಪಾವ್ ತಿನ್ನೋಣ ಅಂತ ಬಂದಿದ್ದೀವಿ ಪುಣೆಯಲ್ಲೇ. ಸೊ ಎಲ್ಲ ನೋಡಿ ಹ್ಯಾಂಡ್ ವಾಶ್ ಮಾಡ್ಕೋತಾ ಇದ್ದಾರೆ. ಸೊ ಈಗ ಬಿಸಿ ಬಿಸಿಯಾಗಿ ಮಿಸಲ್ ಪಾವ್ ತಿನ್ನಬೇಕು. ಇವತ್ತಿನ ಲಂಚ್ ನೋಡಿ ಈ ರೀತಿ ಇದೆ. ಸೊ 3 ಥರ ಗ್ರೇವಿ ಮತ್ತು ಪಾವ್, ಇದು ಬನ್ನು, ಇದು ಬಂದ್ಬಿಟ್ಟು ಮಿಕ್ಸ್ಚರ್. ಇದು ಕೊಲ್ಲಾಪುರಿ ರಸ, ಇದು ಮೋಸ್ಟ್ ಸ್ಪೈಸಿ, ಓಕೆ. ಇದು ಕೊಂಕಣಿ ಟ್ಯಾಂಗಿ ಟೇಸ್ಟ್, ಇದು ಖಂಡೇಶಿ, ಇದು ಬಂದ್ಬಿಟ್ಟು ಮೀಡಿಯಂ ಸ್ಪೈಸಿ. ಓಕೆ. ಸೊ ಇದು 3 ಜೊತೆ ಈ ರಸ ಮತ್ತೆ ಮಿಸಲ್. ಈಗ ಫಸ್ಟ್ ಬೈಟ್ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ ಅಶ್ವಿನಿ ಅವರು. ನೀವು ತಗೊಳ್ಳಿ. ಹೇಗಿದೆ? ಸೂಪರಾ? ಸೊ ಎಲ್ಲರೂ ನೋಡಿ ಲಂಚ್ ಮಾಡ್ತಿದ್ದಾರೆ. ಮಿಸಲ್ ಪಾವ್ ಲಂಚ್ ನನಗೂ ಬಂದಿದೆ. ಸೊ ಮತ್ತೆ ಊಟ ಮಾಡಿ ಸಿಗ್ತೀವಿ ನಿಮಗೆ. Ishan, should I tell you a tongue twister? Of course. Okay, I will tell. Can't decide. Again. Pancake, bake a smell, baking a cake as fast as you can. Pancake, bake a smell, bake a cake and as fast as you can. ಸೊ ಅದೇ ತಾನೇ ಡ್ಯಾಮು ಅಲ್ಲಿ ಕಾಣ್ತಾ ಇರೋದು ಅನ್ಸುತ್ತೆ. ಸ್ವಲ್ಪ ಗೇಟ್ ಓಪನ್ ಮಾಡೋದು, ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಡೈ ಹೊಡೆದು ಸ್ವಿಮ್ ಮಾಡೋದು, ನಾನು ಟಚ್ ಮಾಡ್ಬಿಟ್ಟು ಬರೋದು. ಸೊ ನೋಡಿ, ಈಗ ಇವರು ಡೈ ಹೊಡಿತಾರಂತೆ ಡ್ಯಾಮ್ ಮೇಲ್ಗಡೆಯಿಂದ ಹೋಗ್ಬಿಟ್ಟು. ಸ್ವಿಮ್ ಮಾಡೋದನ್ನ ನಾನು ನೀಟಾಗಿ ಫೋಕಸ್ ಮಾಡ್ತೀನಿ. ಡ್ಯಾಮ್ ಟಚ್ ಮಾಡ್ಬಿಟ್ಟು ಬರ್ತೀನಿ. ಓ, ಡ್ಯಾಮ್ ಟಚ್ ಮಾಡ್ಬಿಟ್ಟು ಬರ್ತೀರಾ? ನಾನು ವಿಡಿಯೋ ಮಾಡೋಕೆ ರೆಡಿ ಆಗಿದ್ದೀನಿ, ನೋಡೋಣ. ಫ್ರೆಂಡ್ಸ್, ಡ್ಯಾಮ್ ಹತ್ರ ಹೋಗೋಣ ಅಂತ ಬಂದ್ವಿ, ಬಟ್ ನಮಗೆಲ್ಲೂ ಹೋಗೋಕ್ಕೆ ದಾರಿನೇ ಸಿಗ್ತಾ ಇಲ್ಲ. ಬಟ್ ತುಂಬ ದೊಡ್ಡ ಡ್ಯಾಮ್ ಇದು, ನೀರು ಅಷ್ಟು ಜಾಸ್ತಿ ಇದೆ. ಸೊ ಇಲ್ಲಿಂದನೇ ನಿಂತ್ಕೊಂಡು ನೋಡ್ಕೊಂಡು ಹೋಗೋ ಥರ ಅನಿಸ್ತಾ ಇದೆ. ಬಟ್ ನಾವು ಈ ಒಂದು ಯೂಟ್ಯೂಬಲ್ಲಿ ನೋಡಿದ್ವಿ, ಅಲ್ಲಿ ನಮಗೆ ಡ್ಯಾಮ್ ಹತ್ರಕ್ಕೆ ಹೋಗೋಂಗೆ ವಿಡಿಯೋ ಮಾಡಿದರು. ಸೊ ನಾವು ಹೋಗ್ಬೋದು, ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂದ್ಕೊಂಡ್ವಿ. ಬಟ್ ಹೆಂಗೆ ಹೋಗಬೇಕು, ಏನು ಹೋಗಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಗೂಗಲ್ ಮ್ಯಾಪ್ ಹಾಕೊಂಡು ಬಂದ್ರೂ ನಮ್ಗೆ ಅದು ಅಲ್ಲಿಗೆ ರೀಚ್ ಆಗೋಕ್ಕಾಗಲಿಲ್ಲ. ಸೊ ಐ ಆಮ್ ವೈಂಡಿಂಗ್ ಅಪ್ ಫಾರ್ ದ ಡೇ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಕ್ಯಾಚ್ ಅಪ್ ಅಗೇನ್ ಸೂನ್. ಟಿಲ್ ದನ್, ಬಾಯ್ ಫ್ರೆಂಡ್ಸ್.